ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಇಲ್ಲ, ನಾನಾಗ್ಲಿ ನನ್ನ ಪರ್ಸನಲ್ ವಿಷಯಗಳಾಗ್ಲಿ ನಿಮ್ ಗುರಿಗೆ ಯಾವತ್ತೂ ಅಡ್ಡಿಯಾಗಲ್ಲ. ನಿಶ್ಚಿತಾರ್ಥ ಟೈಮಿಂಗ್ ತಪ್ಪು, ಆದ್ರೆ ಹುಡುಗಿ ಪರ್ಫೆಕ್ಟ್. ನಂಗೂ ಹೀಗೆ ಅರ್ಥ ಮಾಡ್ಕೊಂಡು ಹೋಗೋ ಹೆಂಡತಿನೇ ಬೇಕಾಗಿತ್ತು. ನಿತ್ಯ ಅವರೇ, ನಿಮ್ಮನ್ನ ಹೆಂಡತಿಯಾಗಿ ಪಡಿತಾ ಇರೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತದೆ. ತೀರ್ಥ, ಯು ಮೇಡ್ ಮೈ ಡೇ. ನನಗೆ ಸ್ವರ್ಗನೇ ಸಿಕ್ತಷ್ಟು ಖುಷಿ ಆಗ್ತಿದೆ. ಇಷ್ಟ ಹೇಳಿದ್ರಲ್ಲ, ನನ್ಗಿನ್ನೇನು ಬೇಡ. ಸರಿ, ನಂಗೆ ಟೈಮ್ ಆಯ್ತು. ಮದುವೆ ಫಂಕ್ಷನ್ ಅಲ್ಲ ಇವಾಗ ಬರುತ್ತೆ, ಮಿಸ್ ಮಾಡಿದೆ ನೋಡಿ. ಖಂಡಿತ ನೋಡ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬರ್ತೀನತ್ತೆ. ನೂರು ಜೋಡಿಗಳ ಸಾಮೂಹಿಕ ಮದುವೆ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಶ್ರೀದೇವಿ ಕಾಲೋನಿ ಇವತ್ತು ಇತಿಹಾಸ ಸೃಷ್ಟಿ ಮಾಡ್ತಾ ಇದೆ. ಒಂದೇ ಕಾಲೋನಿಯ 100 ಜನ ಹೆಣ್ಣು ಮಕ್ಕಳ ಮದುವೆ ಕಾರ್ಯಕ್ರಮ ಅತ್ಯಂತ ಸಡಗರದಿಂದ ನಡೀತಾ ಇದೆ. ಇದನ್ನ ನಡೆಸ್ಕೊಡ್ತಾ ಇರೋರು ಈಗಾಗಲೇ ಮಾದರಿ ರಾಜಕಾರಣಿ ಅಂತ ಹೆಸರುವಾಸಿಯಾಗಿರೋ ತೀರ್ಥಂಕರ್ ಪ್ರಸಾದ್. ಸುಮ್ಮಿ, ಈ ಮದುವೆ ಇಷ್ಟು ತರಾತುರಿಯಿಂದ ಆಗಿಲ್ಲ ಅಂದಿದ್ರೆ ಎಲ್ಲಾನು ಶಾಸ್ತ್ರ ಪ್ರಕಾರನೇ ಮಾಡ್ಬೋದಿತ್ತು. ಹೂ ಕಣವ, ನನ್ನ ಮಗಳು ಮದುವೆನ ನಿಶ್ಚಿತಾರ್ಥ ಮಾಡಿ ಅರ್ಶಿನ ಶಾಸ್ತ್ರ ಮಾಡಿ ಮಾಡಬೇಕು ಅನ್ಕೊಂಡಿದ್ದೆ. ಆಮೇಲೆ ಇದಕ್ಕಿಂತ ಇನ್ನೂ ಆಡಂಬರವಾಗಿ ಮಾಡ್ಬೇಕಾಗಿತ್ತು ಕಣವ ನನ್ನ ಮಗಳ ಮದುವೆನ. ಆದ್ರೆ ಅಪ್ಪ, ಈಗೇನು ಆಡಂಬರ ಕಮ್ಮಿನ ಇದೆ? ನೀನ್ ನೊಂದ್ಕೋಬೇಡ, ನಾನು ಖುಷಿಯಾಗೇ ಇದ್ದೀನಿ. ಸಾಕು, ಏನೇನು ಹೇಳಿ ನಮ್ಮ ಅಕ್ಕನ ಕಣ್ಣಲ್ಲಿ ನೀರ್ ತರಿಸ್ಬೇಡಿ. ನಂದ್ರ ಸ್ಟೇಟ್ ಆಕತ್ತೆ. ಅಕ್ಕ, ಇಷ್ಟ ಮುದ್ದ ಕಾಣಿಸ್ತಿದೆ ಗೊತ್ತಾ? ರಾಮಣ್ಣ, ರಾಜಿ, ಅಲ್ಲಿ ಹೋಮ್ ಹತ್ರ ಎಲ್ರು ಕರಿತಿದ್ದಾರೆ. ಸುಮ್ನೆ ನಾನು ಹೋಗಿ ಹಂಗೆ ಅಳಿ ಅಂದ್ರೂ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನವ. ಅಕ್ಕ ಇರು, ಹೂ ತಗೊಂಡ್ಬರ್ತೀನಿ. ರಾಜೇಶ ಅಕ್ಕ, ರಾಜೇಶ, ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಅಕ್ಕ. ನೀನು ಹೀಗೆ ನೋಡ್ತಿರ್ಬೇಕು ಅಂತ ಅನಿಸುತ್ತೆ. ನೀನ್ ಮದ್ವೆನ ತುಂಬಾ ಜೋರಾಗಿ ಮಾಡೋಣ ಅಂತ ಏನೇನೋ ಕನ್ಸು ಕಟ್ಕೊಂಡಿದ್ದೆ. ಆದ್ರೆ ಅದನ್ನ ಈಡೇರ್ಸಕ್ಕಾಗ್ಲಿಲ್ಲ. ಈ ಪಾಪಿ ತಮ್ಮನ್ನ ಕ್ಷಮಿಸ್ಬಿಡಕ್ಕ, ಕ್ಷಮಿಸ್ಬಿಡ. ಹಾಗೆಲ್ಲ ಹೇಳ್ಬೇಡ ಕಣೋ ರಾಜೇಶ. ಇದೆಲ್ಲ ಆಗ್ತಿರೋದು ನಿನ್ನಿಂದಾನೆ. ಕೌನ್ಸಿಲರ್ ಸಾಹೇಬ್ರು ನನಗೆ ಒಳ್ಳೆ ಗಂಡನೆ ಹುಡುಕಿದ್ದಾರೆ. ಹುಡುಗ ಸರ್ಕಾರಿ ಕೆಲಸದಲ್ಲಿದ್ದಾರೆ. ನಾವೇ ಹುಡುಕಿದ್ರು ಇಂಥ ಬಂಗಾರದಂತ ಸಂಬಂಧನ ತರಕ್ ಆಗ್ತಿರ್ಲಿಲ್ಲ ಅಂತ ಅಪ್ಪಯ್ಯ ಹೇಳ್ತಿದ್ರು. ಕೌನ್ಸಿಲರ್ ಸಾಹೇಬ್ರು ಇದನ್ನೆಲ್ಲ ಮಾಡಿದ್ ಯಾಕೆ ಹೇಳು? ನಿನ್ಗೋಸ್ಕರ ಕಣೋ ರಾಜೇಶ. ಅಕ್ಕ, ತೀರ್ಥಣ್ಣ ತುಂಬಾ ಒಳ್ಳೆಯವರು. ಅವ್ರು ಯಾವತ್ತೂ ನೀನ್ ಕೈ ಬಿಡಲ್ಲ. ನಿನ್ ಕೆನ್ನೆಗೆ ನಾನು ಅರ್ಶನ ಹತ್ಲ. ನಮ್ಮಕ್ಕ ದೇವತೆ, ದೇವತೆ ಅಕ್ಕ ನೀನು. ರಾಜೇಶ, ನೀನ್ ಇರ್ಬೇಕಿತ್ತು ಕಣೋ. ನಾನೆಲ್ಲಕ್ಕ ಹೋಗಿದ್ದೀನಿ? ಇಲ್ಲೇ ಇದ್ದೀನಲ್ಲ, ನಿನ್ನಲ್ಲೇ ಇದ್ದೀನಿ. ನಿನ್ ಹೃದಯದಲ್ಲಿ
ನನ್ನನ್ನ ಭದ್ರವಾಗಿ ಬಚ್ಚಿಟ್ಕೊಂಡಿದ್ಯಾ. ನೀನ್ ಯಾವಾಗ ಕರಿತೀಯಾ ಅವಾಗ ನಾನು ಬರ್ತೀನಿ. ನಿನ್ ಕಣ್ಣೊರೆಸ್ತೀನಿ. ನೀನ್ ಅಳ್ಬೇಡ ಅಕ್ಕ. ನೀನ್ ಹತ್ರ ನಿನ್ ಹೃದಯದಲ್ಲಿರೋ ನನ್ಗೂ ಸಂಕಟ ಆಗುತ್ತೆ ಅಲ್ವಾ? ಅಕ್ಕ, ಯಾವತ್ತು ಏನೇ ನಡೀಲಿ ಎದೆಗುಂದ್ಬೇಡ, ಧೈರ್ಯವಾಗಿರು. ಆ ದೇವ್ರು, ನಾನು, ತೀರ್ಥಣ್ಣ ನಿನ್ಗೆ ಅನ್ಯಾಯ ಆಗೋದಕ್ ಬಿಡಲ್ಲ. ತೀರ್ಥ, ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ಯಪ್ಪ. ಸೂಪರ್. ನೋಡು, ಈ ರೀತಿ ಯಾವ್ದಾದ್ರು ಫಂಕ್ಷನ್ಸು, ಸೆಲೆಬ್ರೇಷನ್ಸು, ಅದರಲ್ಲೂ ಶಕ್ತಿ ಪ್ರದರ್ಶನ ಮಾಡ್ಬೇಕಂದ್ರೆ ಅದಕ್ಕೆ ಸೂಕ್ತ ವ್ಯಕ್ತಿ ನೀನೇ ಕಣಯ್ಯ. ಇದೊಂದು ಮದುವೆ ಆಗ್ಬಿಟ್ರೆ ನೀನು ಶ್ರೀದೇವಿ ಕಾಲೋನಿ ಪಾಲ್ಗೆ ದೇವ್ರಾಗ್ಬಿಡ್ತೀಯ. ಆಮೇಲೆ ಆ ಮನೇಲಿರೋ ಎಲ್ಲರೂ ಓಟುಗಳು ಕೂಡ ನಿನಗೆ ಬೀಳುತ್ತೆ, ಮಿಸ್ಸೇ ಆಗಲ್ಲ. ಥ್ಯಾಂಕ್ ಯು ಸರ್. ಎಲ್ಲವೂ ನನ್ನ ಅನುಕೂಲಕ್ಕೆ ತಕ್ಕನಾಗೆ ಆಗ್ತದೆ. ಈ ವರ್ಚಸ್ಸನ್ನ ಹೀಗೆ ಮೇಂಟೈನ್ ಮಾಡೋ. ಎಲೆಕ್ಷನ್ಗೆ ಬೇಕಾಗತ್ತೆ. ಅಂದ್ಹಾಗೆ ಎಲ್ಲಪ್ಪ ನಿನ್ನ ಪಾಲಿನ ಅದೃಶ್ಯ ದೇವತೆ ಕಾಣಿಸ್ತಾ ಇಲ್ಲ? ಯಾರು ಸರ್? ಇನ್ಯಾರಯ್ಯ, ನಿನ್ನ MLA ಮಾಡೋ ತಾಕತ್ತಿರೋ ಹುಡುಗಿ ಸುಮನಾ. ತಮ್ಮ ತೀರ್ಕೊಂಡು ಕೆಲವೇ ದಿನ ಆಗಿದೆಯಲ್ಲ ಸರ್, ಅದಕ್ಕೆ ಜನರ ಮುಂದೆ ಬರೋದಕ್ಕೆ ಸ್ವಲ್ಪ ಸಂಕೋಚ ಪಡ್ಕೋತಾ ಇದ್ದಾರೆ. ಇಲ್ಲೇ ಇದ್ದಾರೆ, ಬನ್ನಿ ಸರ್. ಸುಮನಾ, ಯಾಕಮ್ಮ ನಿನ್ನ ಮುಖದಲ್ಲಿ ಸಂತೋಷ ಕಾಣ್ತಾ ಇಲ್ಲ? ಹಾಗೇನೂ ಇಲ್ಲ ಸಾಹೇಬ್ರೆ. ನೋಡಮ್ಮ, ತಮ್ಮನ್ನ ಕಳ್ಕೊಂಡು ನೋವು ಬದುಕಿರೋರ್ಗೂ ಕಡಿಮೆ ಆಗಲ್ಲ. ಆದ್ರೆ ಈ ಥರ ಸಂತೋಷದಲ್ಲಿ ಸ್ವಲ್ಪ ಅದನ್ನ ಮರೆಯೋದಕ್ಕೆ ಪ್ರಯತ್ನ ಪಡಬೇಕು. ನಿನ್ನ ತಮ್ಮ ನಮ್ಮ ಪಕ್ಷಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಹಾಗೆ ನೀನು ಕೂಡ ನಮ್ಮ ಪಕ್ಷಕ್ಕೋಸ್ಕರ ಬೆವರು ಸುರಿಸ್ತಾ ಇದೀಯಾ. ಸುಮನಾ, ನಿನ್ನ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆಯಮ್ಮ. ನಿನ್ನ ವಿಚಾರವಾಗಿ ಮುಖ್ಯಮಂತ್ರಿಗಳ ಹತ್ರನೂ ಮಾತಾಡಿದ್ದೀನಿ. ಏನ್ ಸ್ವಾಮಿ, ನನ್ನ ಮಗಳ ವಿಷಯ ಮುಖ್ಯಮಂತ್ರಿಗಳ ತನಕ ಹೋಗೈತ್ರ? ರಾಮಯ್ಯ ಅವರೇ, ನಿಮ್ಮ ಮಗಳೀಗ ಸಾಮಾನ್ಯ ಹುಡುಗಿಯಲ್ಲ, ಶಕ್ತಿಶಾಲಿ ಮಹಿಳೆ. ಆದ್ರೆ ಏನ್ ಮಾಡೋದು, ನಿಮ್ಮ ಮಗಳಿಗೆ ರಾಜಕೀಯನೇ ಇಷ್ಟ ಅಲ್ವಲ್ಲ. ಆದ್ರೂ ಒಂದ್ ಮಾತು ಹೇಳ್ತೀನಮ್ಮ, ಈ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ನಮ್ಮ ಪಕ್ಷನೇ ಅಧಿಕಾರಕ್ಕೆ ಬರೋದು. ಆಗ ನೀನ್ ಏನ್ ಬೇಕಾದ್ರೂ ಕೇಳಮ್ಮ, ನಾನ್ ಸಹಾಯ ಮಾಡ್ತೀನಿ. ನಿನ್ ರಕ್ಷಣೆಗೋಸ್ಕರ ನಾವಿಬ್ರು ನಿನ್ ಜೊತೆ ಇರ್ತೀವಿ. ಕಾಶಿ, ಓ ಕಾಶಿ, ಯಾಕೋ ನಗ್ತಿದ್ಯಾ? ಖುಷಿಗೆ ನಗ್ತಿದ್ಯಾ ಅಥವಾ ಈ ನೋವನ್ ಮರ್ಯಾದಕ್ಕೋಸ್ಕರ ನಗ್ತಿದ್ಯಾ? ಖುಷಿಗೆ ಕಣ್ಲಾ. ಖುಷಿಗ? ಅಲ್ಲ ಕಣೋ, ನಿಮ್ ಹುಡುಗಿ ಮದ್ವೆ ಆಗ್ತಿದ್ಯಾ ಅಲ್ಲಿ, ನೀನ್ ನೋಡ್ರೆ ಖುಷಿಗೆ ನಗ್ತಿದೀನಿ ಅಂತ ಹೇಳ್ತಿದ್ಯಾ? ಯಾರ್ಲಾ ಹೇಳಿದವಳು ಮದ್ವೆ ಆಯ್ತದೆ ಅಂತ? ಮದ್ವೆ ನಡೆಯಲ್ವಾ? ನಡೆಯಲ್ಲ. ಅವಳು ಮದ್ವೆನ ನಿಲ್ಸೋದಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ನಾನು ಆಗ್ಲೇ ಮಾಡಾಯ್ತು. ತಗೋ ಆಯಾ ಕುಡಿ ಅಂತೀನಿ. ಬೇಡ ಸರ್, ನನಗಿದ್ದಲ್ಲ ಅಭ್ಯಾಸ ಇಲ್ಲ.
ಅಭ್ಯಾಸ ಇಲ್ಲ, ಅಭ್ಯಾಸ ಮಾಡ್ಕೋಬೇಕು ಗೆಳೆಯ. ಅಲ್ಲ, ನಾನೀಗ ಯಾವ ವಿಷಯ ಹೇಳ್ತೀನಲ್ಲ, ಆ ವಿಷಯ ಕೇಳಿದ್ಬೇಕು ನಿನ್ಗಾಗೋ ನೋವಿದ್ಯಲ್ಲ, ಆ ನೋವಿಗೆ ಇದೇ ಮದ್ದು. ತಗೋ ಕುಡಿ. ಬೇಡ, ನನಗ್ ಬೇಡ. ಅಯ್ಯ ಕುಡೀರಿ, ಒಳ್ಳೆ ಎಳೆ ಮಗಿನಂಗ್ ಆಡ್ತಿದ್ದೀರಲ್ರಿ. ನಾನ್ ಕಾಣುತ್ತೆ ಇವೆಲ್ಲ. ತಗೋ ಕುಡಿ 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 ಕುಡಿ. ಉಪ್ಪಿನಕಾಯಿ ಬೇಕಾ? ತಗೋ 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 ತಿನ್ನು. ಮಜಾ ಬರ್ತಾ ಇದ್ಯಾ? ಆದ್ರೆ ಈ ಮಜಾನ ಬೇರೆಯವ್ರು ತಗೋತಿದಾರೆ ಗೆಳೆಯ. ಆ ಕೌನ್ಸಿಲರ್ ಸಾಹೇಬ್ರು ಹುಡುಗಿನ ತೋರಿಸಿ ಪಾಪ ನಿನಗೆ ಯಾ ಮಾಡಿಸ್ಬಿಟ್ರು. ಅದೇ ನೀನ್ ಮದ್ವೆ ಆಗ್ತೀನಿ ಅಂತ ಮಾತ್ ಕೊಟ್ಟು ಬಂದಿದ್ಯಲ್ಲ ಹುಡುಗಿ ಸುಮ್ಮಿ, ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಗೆಳೆಯ. ಅಯ್ಯ ಕೂತ್ಕೋ ಕೂತ್ಕೋ. ನೀನ್ ಎದ್ದೋಗ್ಬಿಟ್ರೆ ಸತ್ಯ ಸುಳ್ಳಾಗ್ಬಿಡುತ್ತಾ? ನೋಡು, ಹೂ ಮಾರ್ಕೊಂಡ್ ಜೀವನ ಮಾಡೋ ಹುಡುಗಿ ಅವಳು. ಪಾಪ ಕಷ್ಟ ಅಂದಾಗೆಲ್ಲ ನಮ್ಮವ್ವ ಬುದ್ಧಿನೇ ಇಸ್ಕೊಂಡಂಗೆ ದುಡ್ಡು ಕೊಟ್ಟವಳೆ. ಅಲ್ಲಿವರೆಗೂ ಅವಳು ನನ್ ಜೊತೆ ಸೆಟ್ಟಿಂಗ್ ಮಾಡ್ಕೊಂಡಿದ್ಲು. ಪಾಪ ಹುಡುಗಿಗ್ ಮೋಸ ಮಾಡಬಾರ್ದು ಅಂತ ನಾನು ಮದ್ವೆ ಆಯ್ತೀನಿ ಅಂತ ಹೇಳಿದ್ದೆ. ಅವಳು ಒಪ್ಕೊಂಡಿದ್ಲು, ದೇವ್ರನೇ ಒಪ್ಕೊಂಡಿದ್ಲು. ಅಷ್ಟ್ರಾಗ ಅವಳ ತಮ್ಮ ಆ ಕಾರ್ಪೊರೇಟರ್ ಸೆಟ್ ಮಾಡ್ಕೊಟ್ಟವನೆ. ಇನ್ನೇನ್ ಹೆಣ್ಣಮ್ದು ಅಂತ ಮಾಡ್ಕೊಂಡ್ಬಿಡುವ ಅಂತ ಅವ್ರ ಮನೆ ಗಂಟನೂ ಹೋಗಿದ್ವಿ. ಆದ್ರೆ ಅವಳು ನನ್ನ ಮದುವೆ ಮಾಡ್ಕೊಳಕಿಲ್ಲ ಅಂತ ಅನ್ಬಿಡೋದೆ. ಆ ಕೋಟ್ಯಾಧೀಶ್ವರ ಕಾರ್ಪೊರೇಟರ್ ಸಿಕ್ಕಿದ ತಕ್ಷಣ ನಾನ್ ಕಾಲ್ ಕಸ ಆಗ್ಬಿಟ್ಟೆ. ನೋಡು ಗೆಳೆಯ, ನಮ್ಮ ಅಮ್ಮನ ನಾನು ಬಹಳ ಪ್ರೀತಿಸ್ತೀನಿ. ಅವಳ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನ್ ತಾಯಿ ಸತ್ಯವಾಗ್ಲು ನಾನ್ ಹೇಳೋದ್ರಾಗ ಏನಾದ್ರು ಸುಳ್ಳಿದ್ರೆ ಅವಳು ನಾಳೆ ನೆನೆದ್ ಬೀಳ್ಲಿ. ಆ ಕೌನ್ಸಿಲರ್ಗೂ ಸುಮ್ಮಿಗೂ ಅಕ್ರಮ ಸಂಬಂಧ ಐತೆ. ಇಲ್ಲ 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 ಅಂದಿದ್ರೆ ನಿನ್ನ ಒಂದೇ ದಿನದಲ್ಲಿ ಹುಡುಕಿ ಮದುವೆಗೆ ಒಪ್ಸಿ ಮಾರನೇ ದಿನನೇ ತಾಳಿ ಕಟ್ಟು ಅಂತ ಯಾಕಯ್ಯ ಹೇಳ್ತಿದ್ರು? ಯಾಕೆ ಅಂದ್ರೆ ನಿನಗೆ ಅವಳ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಟೈಮ್ ಕೊಡಬಾರ್ದು ಅನ್ನೋದು ಅವ್ರ ಉದ್ದೇಶ. ಅವಳ ಹೆಸರಿಗಷ್ಟೇ ನಿನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳೋದು, ಆದ್ರೆ ಹೆಂಡತಿಯಾಗಿ ಬದುಕೋದು ಆ ಕೌನ್ಸಿಲರ್ಗೆ. ಒಂದ್ ಕಾಲದಲ್ಲಿ ನನ್ನ ಮೈ ಬೆಚ್ಚಗ್ ಮಾಡ್ತಾ ಇದ್ಲು, ಈಗ ಆ ಕೌನ್ಸಿಲರ್ ಮೈ ಬೆಚ್ಚಗ್ ಮಾಡ್ತಾವಳೆ. ಏಯ್ ಬಿಡಕಂದ, ಇರ್ಲಿ ಬಿಡೋ, ಎತ್ತಾಗ್ಯ ನಿನ್ನ. ಇನ್ನೂ ನನ್ ಮ್ಯಾಕ್ ನಂಬಿಕೆ ಬಂದಿಲ್ಲ ಅಲ್ವಾ? ಹೋಗಪ್ಪ ಹೋಗು, ಆ ಸುಮ್ಮಿನೇ ಮದುವೆ ಮಾಡ್ಕೋ. ಇಲ್ಲ ಇಲ್ಲ ಇಲ್ಲ, ನಾನೀ ಮದ್ವೆ ಆಗಲ್ಲ. ಹೌದು ಹೌದು ಹೌದು, ನೀನು ಮದ್ವೆ ಆಗ್ಬಾರ್ದು. ನೀವೆಲ್ಲ ಯಾಕೆ ಸುಮ್ಮನೆ ನಿಂತಿದ್ದೀರಾ? ಬಾರ್ಸಿ.
ಬರ್ರಿ ಏನಾಯ್ತು ಚಿಟ್ಟೆ? ಬರ್ರಿ ಸಾಹೇಬ್ರ. ಏನಾಯ್ತು? ಸಾಹೇಬ್ರ ಘಾತ ಆತ್ರಿ. ನಾವು ಸುಮ್ಮನಕ್ಕೂ ನೋಡಿಕೊಂಡು ವಿಶ್ವಾಸ ದ್ರೋಹ ಮಾಡಿಬಿಟ್ಟನ್ರಿ. ಚಿಟ್ಟೆ ಏನ್ ಹೇಳ್ತಾ ಇದ್ಯಾ? ಹೌದ್ರಿ ಸಾಹೇಬ್ರ, ಅವ ಗುಡಿಗೆ ಬಂದಿಲ್ಲ. ಅವನ್ ಲೆಕ್ಕ ಸಿಕ್ಕಿಲ್ರಿ. ಗುಡಿಗೆ ಸಾಕಾತು. ಫೋನ್ ಮಾಡಿದ್ರೆ ಫೋನ್ ನಾಟ್ ರೀಚಬಲ್ ಬರಕತ್ತೈತಿ. ಇಲ್ಲೇನಾದ್ರು ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೇಕನ್ಸುತ್ತೆ. ಇಲ್ರಿ ಸಾಹೇಬ್ರ, 10 ಜನಕ್ಕೆ ಫೋನ್ ಹಚ್ಚಿದ್ರೆ ಫೋನ್ ಹೊಂಟೈತಿ. ಅವ್ನ ಒಬ್ಬನಿಗೆ ಫೋನ್ ಹೊಂಟಿಲ್ಲ ಅಂದ್ರೆ ಏನ್ ಅರ್ಥ? ಅವ್ರ ಅಪ್ಪ ಅಮ್ಮಂಗ್ ಕಾಲ್ ಮಾಡಿದ್ಯಾ? ಮಾಡಿದ್ದೀನ್ರಿ. ರಿಂಗ್ ಆಕತಿ, ಅವರು ಫೋನ್ ಎತ್ತವಲ್ರು. ಆನ್ ದಿ ವೇ ಏನಾದ್ರು? ಸಾಹೇಬ್ರ ಬರಕತ್ತೀನಿ ಅಂತ ಹೇಳಕ್ ಏನ್ ದಾಡಿ ಅವನ್ಗೆ? ನನಗೆಲ್ಲೋ ಮಿಸ್ ಹೊಡಕತ್ತೈತಿ. ನನ್ನ ಮಗ ಪಕ್ಕ ನಮಗ್ ಮೋಸ ಮಾಡಕತ್ತಾನ ಅಂತ. ಚಿಟ್ಟೆ, ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ. ಈಗ ಅವ್ನ್ ಬರಲ್ಲ ಅಂತ ಹೇಳಿದ್ರೆ ಎಲ್ಲ ಹಾಳಾಗುತ್ತೆ. ಈಗ್ಲೇ ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಹೋಗು. ಅವನ್ನ ಅವ್ರ ಮನೆಯವ್ರನ್ನ ಹೇಳ್ಕೊಂಡ್ ಬಾ. ಅವ ಬರಂಗಿಲ್ಲ ಅಂತ ಹೇಳಿದ್ರ? ಬರಲ್ಲ ಅಂತ ಹೇಳಿದ್ರೆ ಏನ್ ಮಾಡಿ ಕರ್ಕೊಂಡ್ ಬರ್ಬೇಕು ಅಂತ ನಿಂಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಆತ್ರಿ ಸಾಹೇಬ್ರ, ನನ್ನ ಮಗನ್ ಎಲ್ಲ ಮೂರ್ದಾದ್ರ ಅವ್ನ್ ಕರ್ಕೊಂಡ್ ಬರ್ತೀನಿ. ಮದ್ವೆ ಮಾಡಿಸ್ತೀನೋ? ಮದ್ವೆ ಮಾಡೋ ನೋಡ್ತೀನಿ. ಈ ಕಾಶಿಗೆ ಸವಾಲಾಕಿ ಗೆಲ್ಬೇಕು ಅನ್ಕೊಂಡಿದ್ಯಲ್ಲ, ಅದ್ ಹೆಂಗ ಅವಳು ಕೊಳ್ಳಿಕ್ ತಾಳಿ ಕಟ್ಟಿಸ್ತೀಯೋ ನಾನು ನೋಡ್ತೀನಿ. ಅಷ್ಟೇ ಬಿಡೋಣ. ಇರೋ ಕಾವೇರ್ಬೇಕು, ಆಮೇಲೆ ಪಡೆದ್ರೆ ಬೆಂಡ ಆಯ್ತದೆ. ರಾಜೇಶ, ನಿಮ್ಮ ಅಕ್ಕ ಮದ್ವೆ ಆಗೋ ಸಮಯ ಬಂದಾಯ್ತು ಕಣ. ತಾಳಿ ಕಟ್ಟುವಾಗ ನೀನ್ ನನ್ನ ಜೊತೆಲಿ ಇರ್ತೀಯ ಅಲ್ವಾ? ಅಕ್ಕ, ಅಕ್ಕ ಭಯ ಆಗ್ತಿದ್ಯಾ? ಮದ್ವೆ ಆಗೋ ಭಯ ಇಲ್ಲ ರಾಜಿ. ನಿಮ್ಮನ್ನೆಲ್ಲ ದೂರ ಮಾಡಿ ಹೋಗ್ಬೇಕಲ್ಲ ಅನ್ನೋ ಚಿಂತೆ. ನಾನಿಲ್ದೆ, ರಾಜೇಶನು ಇಲ್ದೆ ಹೇಗೆ ಇರ್ತೀಯ? ನೀನೆಲ್ ದೂರ ಹೋಗ್ತೀಯ? ಈ ಊರಲ್ಲೇ ಇರ್ತೀಯ. ಮನ್ಸಾದಾಗ ಕರೆದ್ರೆ ಆಯ್ತು. ನಾನಾದ್ರೂ ಬರ್ತೀನಿ, ಇಲ್ಲ ನೀನಾದ್ರೂ ಬಂದು ಹೋಗು. ನನ್ನನ್ ಬಿಟ್ಟಿರ್ತೇನೆ ಗೊತ್ತಿಲ್ಲ ಕಣೆ. ನನ್ನಮ್ಮ ನೀನು ಬಿಟ್ಟಿರಕ್ ಆಗಲ್ಲ ಅನ್ಸುತ್ತೆ. ಹಾಗೇನಾದ್ರೂ ಆದ್ರೆ ನಾನು ನಿನ್ನ ಹತ್ರ ಓಡ್ ಬಂದ್ಬಿಡ್ತೀನಿ. ನನ್ನ ನಿನ್ ಜೊತೆ ಇಟ್ಕೋತೀಯ ಅಲ್ವಾ? ಅಯ್ಯಯ್ಯೋ, ಎಂತ ಕೆಲಸ ಮಾಡ್ತಿದ್ದೀನಿ. ಇಂಥ ಸಂತೋಷದ ಸಮಯದಲ್ಲಿ ನಿನ್ನ ಗಳಿಸ್ತಿದ್ದೀನಿ. ಎಲ್ಲ ವಧುವರರ ಪರವಾಗಿ ನಾನು ಸಂಕಲ್ಪ ಮಾಡ್ತೀನಿ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಪರಸ್ಪರ ಹಾರ ಬದಲಾಯಿಸ್ಕೊಳ್ಳಿ. ಕಳೆದ ತಿಂಗಳು 100 ಜೋಡಿಗಳ ಸಾಮೂಹಿಕ ವಿವಾಹ ಮಾಡಿದ್ದ ತೀರ್ಥಂಕರ್ ಪ್ರಸಾದ್ ಅವರು ಈಗ ಮತ್ತೆ ತಮ್ಮ ಕಾಲೋನಿಯ 100 ಜೋಡಿಗಳ ಮದುವೆ ಮಂಗಳ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮದುವೆ ಮಾಡೋದಕ್ಕೆ ಕಷ್ಟ ಅಂದ ತಂದೆ ತಾಯಿಂದರ ಪಾಲಿಗೆ ತೀರ್ಥಂಕರ್ ಪ್ರಸಾದ್ ಅವರು ಅಕ್ಷರಶಃ ದೇವರೇ ಆಗಿದ್ದಾರೆ. ಬನ್ನಿ ತಂದೆ ತಾಯಂದ್ರು ಏನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ಸರ್ ಹೇಳಿ, ಈ ಸಾಮೂಹಿಕ ಮದ್ವೆಯಲ್ಲಿ ನಿಮ್ ಮಗಳ ಮದ್ವೆನ ಯಾಕೆ ಮಾಡ್ಬೇಕು ಅಂತ ಅನಿಸ್ತು? ಈ ಜನ್ಮದಲ್ಲಿ ನನ್ ಮಗಳು ಮದುವೆ ಮಾಡ್ತೀನಿ ಅಂದ್ರೆ ಕನ್ಸಾಗೋಗಿತ್ತು. ನನ್ ಸಂಪಾದನೆ ಹೊಟ್ಟೆಗಾದ್ರೆ ಬಟ್ಟೆಗ್ ಸಾಕಾಗಲ್ಲ, ಬಟ್ಟೆಗಾದ್ರೆ ಹೊಟ್ಟೆಗ್ ಸಾಕಾಗಲ್ಲ. ಇಂಥ ಟೈಮ್ ನಲ್ಲಿ ನಮ್ ಕೌನ್ಸಿಲರ್ ಸಾಹೇಬ್ರು ನನ್ ಮಗಳು ಮದುವೆ ಮಾಡಿಸ್ತಾರೆ. ಅವ್ರನ್ನ ಆ ಭಗವಂತ ಚೆನ್ನಾಗಿಟ್ಟಿರ್ಲಿ, ಅವ್ರು 100 ಕಾಲ ಬಾಳ್ ಬದುಕ್ಲಿ. ನಮ್ ಪಾಲ್ಗೆ ಕೌನ್ಸಿಲರ್ ಸಾಹೇಬ್ರೇ ದೇವರು. ನೀವೇನ್ ಹೇಳ್ತೀರಾ? ಗಂಡನ್ ನೋಡಿ ಮದುವೆನ ನಿಶ್ಚಯ ಮಾಡಿದ್ರಿ, ಆದ್ರೆ 7 ಟೈಮ್ ಸರಿಯಾಗಿ ಮದುವೆ ಮಾಡಕ್ಕೆ ನಮ್ಗೆ ದುಡ್ಡು ಕಾಸು ಅನುಕೂಲ ಆಗ್ಲಿಲ್ಲ. ಡೇಟ್ ನ ಪದೇ ಮುಂದಕ್ಕೆ ಹಾಕ್ತಾ ಹೋದ್ವಿ. ಗಂಡ್ ಕಡೆಯವರು ಈ ಮದುವೆನೂ ಬೇಡ, ಈ ಸಂಬಂಧನೂ ಬೇಡ ಅಂತ ಮದುವೆ ಮುರ್ಕೊಳಕ್ ನೋಡ್ತಾ ಇದ್ರು. ಅಂತ ಟೈಮಲ್ಲಿ ನಮ್ ಕೌನ್ಸಿಲರ್ ಸಾಹೇಬ್ರು ಬಂದು ನಮ್ಮ ಮಗಳು ಮದುವೆ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಭಾಗ್ಯ ಬೇಕಾ ನಮ್ಗೆ? ಶಾಂತಾರಾಮ್,
ನೋಡಪ್ಪ ನೋಡು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಉಧೋ ಉಧೋ ಕೇಳಿ ಕಳ್ಕೋಬೇಕು. ರೀ ಸ್ವಲ್ಪ ನೋಡ್ಕೊಂಡ್ ಮಾತಾಡಿ. ಜನರೆಲ್ಲ ಸೇರ್ಕೊಂಡು ನಿಮ್ ಮಗನ್ನ ದೇವ್ರು ಅಂತ ಹೊಗಳ್ತಾ ಇದ್ದಾರೆ. ಸ್ವಲ್ಪನಾದ್ರೂ ಹೆಮ್ಮೆ ಪಡ್ರಿ. ಹೌದು ಕಣೆ, ಕಷ್ಟಪಟ್ಟು ಬೆವರು ಸುಡ್ಸಿ ದುಡ್ದಿದ್ದ ದುಡ್ಡನ್ನ ಖರ್ಚು ಮಾಡಿದ್ದಿದ್ರೆ ನಿನ್ನಷ್ಟೇ ಸಂತೋಷ ನಾನು ಪಡ್ತಾ ಇದ್ದೆ. ಅಲ್ಲಿ ನೀರ್ ನಂಗೆ ಪೋಲಾಗ್ತಾ ಇರೋ ದುಡ್ಡೆಲ್ಲ ನಂದೇ, ಗೊತ್ತಾಯ್ತಾ? ರೀ ನಿಮ್ದು ಅವಂದು ಅಂತ ಯಾಕೆ ಆ ದುಡ್ಡನ್ನ ಭೇದ ಭಾವ ಮಾಡ್ತಾ ಇದ್ದೀರಾ? ಎಲ್ಲ ಈ ಸಂಸಾರದ ದುಡ್ಡೆ. ಅದು ಅಲ್ಲದೆ MLA ಆದ್ಮೇಲೆ ಆ ದುಡ್ಡನ್ನೆಲ್ಲ ವಾಪಸ್ ಕೊಡ್ತೀನಿ ಅಂತ ತೀರ್ಥ ಹೇಳಿದಂತಾನೆ. ಮಾಡ್ಲಿ ನನಗೂ ಸಂತೋಷ ಆಗುತ್ತೆ. ಸುಮ್ನೆ ಅಳಿಯಂದ್ರೆ ಎಲ್ಲೂ ಕಾಣ್ತಾ ಇಲ್ಲ ಕಣವ. ಇಲ್ಲೇ ಎಲ್ಲಾದ್ರೂ ಇರ್ತಾರ ನೋಡಪ್ಪ. ಅಯ್ಯೋ ನಾನು ಎಲ್ಲ ಕಡೆ ಹುಡುಕ ಬಂದೆ, ಕಾಣ್ತಿಲ್ಲ ಕಣವ. ಈ ಫೋನ್ ಏನಾರ ಮಾಡಿದ್ರಾ? ಇಲ್ಲಪ್ಪ, ನಾನು ಮಾಡಿಲ್ಲ, ಅವರು ಮಾಡಿಲ್ಲ. ನೋಡಿಲಿ, ಈ ಎಲ್ಲ ಜೋಡಿಗಳು ತಯಾರಾಗಿ ಹೋಯ್ತವ್ರೆ, ಇನ್ನು ನಮ್ಮ ಅಳಿಯಂದ್ರೆ ಬಂದಿಲ್ಲಪ್ಪ. ಯಾಕಪ್ಪ ಅಷ್ಟು ಭಯ ಬೀಳ್ತೀಯ? ಕೌನ್ಸಿಲ್ ಸರ್ ಫೋನ್ ಮಾಡಿ ಕೇಳಿದ್ರೆ ಆಯ್ತು. ಅಯ್ಯೋ ಅವ್ರನ್ನ ಹೆಂಗಮ್ಮ ಕೇಳ್ತೀಯ ಈ ಟೈಮಲ್ಲಿ? ಅವ್ರು ದೊಡ್ಡ ಜೊತೆ ಎಲ್ಲ ಓಡಾಡ್ತಾವ್ರೆ, ಹೋಗಿ ಕೇಳಕ್ಕಾಯ್ತದ? ಓ ಸಾಹೇಬ್ರೆ, ನಾನೇ ನಿಮ್ಮ ಹತ್ರಕ್ಕೆ ಬರಬೇಕು ಅಂತಿದ್ದೆ. ಎಲ್ಲ ಜೋಡಿಗಳು ತಯಾರಾಗಿ ಹೋಯ್ತವ್ರೆ, ನಮ್ಮ ಅಳಿಯಂದ್ರೆ ಇನ್ನೂ ಬಂದಿಲ್ಲ ಸಾಹೇಬ್ರೆ. ಇನ್ನೇನು ಬಂದ್ಬಿಡ್ತಾರೆ ರಾಮಯ್ಯ ಅವರೇ. ಅವ್ರನ್ನ ಕರ್ಕೊಬರೋದಕ್ಕೆ ಚಿಟ್ಟೆನೇ ಅವ್ರ ಮನೆ ಕಳ್ಸಿದ್ದೀನಿ, ಬರ್ತಾರೆ. ಬೇರೆ ಏನೂ ಸಮಸ್ಯೆ ಆಗಿಲ್ಲ ತಾನೆ ಸಾಹೇಬ್ರೆ? ಛೇ ಅಂಥದ್ದೇನಿಲ್ಲ. ಹೊರಡೋದು ಸ್ವಲ್ಪ ಲೇಟ್ ಆಗಿರ್ಬೋದಷ್ಟೇ, ಬರ್ತಾರೆ. ಮದುವೆ ಅಂದಮೇಲೆ ಮುಹೂರ್ತ ಅಂತ ಇರ್ತದಲ್ಲ ಸಾಹೇಬ್ರೆ, ಆ ಸಮಯಕ್ಕೆ ಸರಿಯಾಗಿ ಬರ್ಬೇಕಲ್ವರ?